ನೀ ಸಗಣಿ ತಿಂದಿದ್ಯಾ, ನಾನು ಸಗಣಿ ತಿಂತೀನಿ. ಈ ವಾದ ಇದೆಯಲ್ಲ, ಇದು ಅರ್ಥಗರ್ಭಿತವಾದಂತ ವಾದ ಅಲ್ಲ. ಇನ್ಯಾರಿಗೂ ಕೊಲೆ ಮಾಡಬೇಕು ಅಂತ ಹೇಳಿದ್ರೆ ರೌಡಿಗಳನ್ನು ಉಪಯೋಗ ಮಾಡ್ಕೊಂಡು ಕೊಡ್ತಾ ಇದ್ರು, ಅವರಿಗೆ ವಿಳೈ ಕೊಡ್ತಾ ಇದ್ರು, ಸುಪಾರಿ ಕೊಡ್ತಾ ಇದ್ರು. ಇವತ್ತು ಸರ್ಕಾರನೇ ಸುಪಾರಿ ಕೊಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ನ್ಯಾಯನ ಅನ್ಯಾಯನ ಕೇಳಿದ್ರೆ ಸ್ವಲ್ಪ ಈ ಶಿವಮೊಗ್ಗದಲ್ಲಿ ನಡೆದಿರುವಂತ ಕೊಲೆ ನಿಮಿಷ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು. ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರೇರಣೆ ಕೊಟ್ಟಿರೋದು ಈಗ ದಲಿತ ವಿರೋಧಿ ಸರ್ಕಾರ. ಇದನ್ನ ಏನು ಎಂತ ತೌಡ್ ಕುಟ್ಟು ಕೆಲಸ ಮಾಡಕ್ ಕೂತೀವೋ ಇಲ್ಲಿ, ಬೇರೆ ಏನು ಕೆಲಸ ಇಲ್ಲ ನಮಗೆ. ಪದಪ್ರಯೋಗಗಳ ಬಗ್ಗೆ ಮಾನ್ಯ ಅಧ್ಯಕ್ಷರೇ, ನಾನು ಮೊದಲನೇ ಬಾರಿ ಗೆದ್ದು ಬಂದಿದ್ದೇನೆ. ಮೊದಲನೇ ಬಾರಿ ಗೆದ್ದು ಬಂದಂಥ ಸಂದರ್ಭದಲ್ಲಿ ಅನೇಕ ಹಿರಿಯರ ಮಾತುಗಳನ್ನು ನಾನು ಇಲ್ಲಿ ಆಲಿಸಿದ್ದೇನೆ. ಅನೇಕ ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ನಡೆದಿದೆ. ಅನೇಕ ವಿಚಾರಗಳು ಚರ್ಚೆ ನಡೆದಂಥ ಸಂದರ್ಭಕ್ಕೂ 3 ದಿನದಿಂದ ನಡೀತಾ ಇರುವಂಥ ಚರ್ಚೆಗಳ ವಿಚಾರಗಳಿಗೂ ಬಹಳ ಯೋಚನೆ ಮಾಡುವಂಥ ಪರಿಸ್ಥಿತಿ ನನ್ನ ಮನಸ್ಸಲ್ಲಿ ತೊಳಲಾಟವನ್ನು ನಾನು ಅನುಭವಿಸ್ತಾ ಇದ್ದೇನೆ. ನ್ಯಾಯ ಸಿಗತ್ತೆ ಅಂತೇಳಿ ಯೋಚನೆ ಮಾಡಿರುವಂಥ ಜಾಗ ಇದು. ನ್ಯಾಯಕ್ಕೋಸ್ಕರ ಬಡದಾಡಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆಯಲ್ಲ ಅನ್ನೋಂಥ ನೋವು ನನ್ನ ಮನಸ್ಸನ್ನು ಕಾಡ್ತಾ ಇದೆ. ಒಂದು ಹಗರಣದ ಬಗ್ಗೆ ಚರ್ಚೆ ನಡೀತಾ ಇದೆ. 3 ದಿನದಿಂದ ನಾನು ಕೇಳ್ತಾ ಇದ್ದೇನೆ. 3 ದಿನದಿಂದ ಕೇಳ್ತಾ ಇರೋಂಥ ಈ ಸಂದರ್ಭದೊಳಗಡೆ ಬಂದಂತ ವಿಚಾರಗಳು ಏನಪ್ಪಾ ಅಂತ ಹೇಳಿದ್ರೆ, ನೀವು ತಿಂದಿಲ್ವಾ, ನೀವು ಮಾಡಿಲ್ವಾ, ಅವನು ಮಾಡಲಿಲ್ವಾ, ಇವನ್ ಮಾಡಲಿಲ್ವಾ, ನಿಮ್ಮ ಸರ್ಕಾರ ಇದ್ದಾಗ ಮಾಡಲಿಲ್ವಾ. ನಾನು ಶಾಸಕರಾಗಿ ಬಂದಂತ ಸಂದರ್ಭ ಇರುವಂತ ಕಾಂಗ್ರೆಸ್ಸಿನ ಸರ್ಕಾರ ನೇತೃತ್ವ ಸರ್ಕಾರ ಇದು. ಹಾಗಾಗಿ ಈ ಸರ್ಕಾರದ ಬಗ್ಗೆ ನಾನು ಕೂಡ ಮಾತಾಡಬೇಕಾಗತ್ತೆ. ಬಿಟ್ರೆ ಆವಾಗ ಇಲ್ಲಿ ಬಂದಂತ ಚರ್ಚೆಗಳನ್ನು ಗಮನಿಸಿದ್ರೆ ನಾನು ಮಾತಾಡಬೇಕೋ ಬೇಡೋ ಅನ್ನೋಂಥ ಸ್ಥಿತಿ ನಿರ್ಮಾಣ ಆಗೋಗ್ಬಿಡುತ್ತೆ. ಹೇಗೆ ಬಂದಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ನೀನ್ ಸಗಣಿ ತಿಂದಿದ್ಯಾ ಅಂತ ಆದ್ಮೇಲೆ ನಾನು ತಿಂತಾ ಇದ್ದೇನೆ, ಸುಮ್ಮನೆ ಇರೋ ಅಂತ ಹೇಳ್ದಂಗೆ ಆಗಿದೆ. ನೀನ್ ಸಗಣಿ ತಿಂದಿದ್ಯಾ, ನಾನು ಸಗಣಿ ತಿಂತೀನಿ. ಈ ವಾದ ಇದೆಯಲ್ಲ, ಇದು ಅರ್ಥಗರ್ಭಿತವಾದಂತ ವಾದ ಅಲ್ಲ. ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ನಡೀತಾ ಇರುವಂತ ಹಗರಣ ಏನಿದೆ, ಇದಕ್ಕೆ ನ್ಯಾಯ ಕೊಡಿಸುವಂತ ವಾದಗಳಲ್ಲ ಇದು. ಈ ಹಗರಣಕ್ಕೆ ಯಾರು ಬಲಿದಾನ ಆಗಿದ್ದಾನೆ ಅವನ ಬಗ್ಗೆ ಯಾರು ಒಂದೇ ಒಂದು ತುಟಿಯನ್ನು 2 ಮಾಡಲಿಲ್ಲ. ತನಿಖೆಯಲ್ಲಿದೆ. ನೋವಿನಿಂದ ಏನ್ ತನಿಖೆ ಮಾತಾಡಬಾರ್ದಲ್ಲ ಮಾತಾಡ್ತಾರೆ. ತನಿಖೆಯಲ್ಲಿದೆ. ಮನೆ ಅಧ್ಯಕ್ಷರ ಮಾತಾಡಕ್ಕೆ ದಯಮಾಡಿ ಅವಕಾಶ ಕೊಡಿ, ಮಧ್ಯೆ ಬರಬೇಡಿ. ತಾವೇನ್ ಮಾತಾಡಬೇಕು? ನಾನು ಯಾರು ಮಾತಾಡ್ಬೇಕಾದ್ರೆ ಅಡ್ಡ ಬಂದಿಲ್ಲ. ನಾನು ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಜಾಗೃತ ಮತದಾರ, ಅವನು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಮತದಾರ. ಆ ಮತದಾರನ ಕೊಲೆ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಯಾವುದೋ ವ್ಯಕ್ತಿ ಅಲ್ಲ, ಈ ಒಂದು ಸರ್ಕಾರದ ವ್ಯವಸ್ಥೆ. ಸರ್ಕಾರದ ವ್ಯವಸ್ಥೆ ಇದು. ಅದನ್ನ ಹೇಳಲಿಕ್ಕೆ ಬಂದ್ರೆ ಏನೆಲ್ಲ ಮಾತಾಡ್ತಿದ್ದಾರೆ. ಅವ್ರ ಮನೆ ಪರಿಸ್ಥಿತಿ ಗೊತ್ತು. ನಾನು ಬಹಳ ಡೀಟೇಲ್ ಆಗಿ ಹೋಗೋದಿಲ್ಲ. ಅಶೋಕ್ ಅವರು ಬಹಳಷ್ಟು ಸಂಗತಿಗಳು ಮಾತಾಡಿದ್ದಾರೆ, ನಮ್ಮ ನಾಯಕರುಗಳೆಲ್ಲ ಮಾತಾಡಿದ್ದಾರೆ, ಎದುರುಗಡೆ ಇವರು ಆಡಳಿತ ಪಕ್ಷದ ನಾಯಕರು ಕೂಡ ಮಾತಾಡಿದ್ದಾರೆ. ಈ ಹಗರಣದ ಬಗ್ಗೆ ನಡೆದಿರುವಂತ ಸಂಗತಿಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಬಹಳ ನೋವಿನಿಂದ ಮಾತಾಡ್ತಾ ಇದ್ದೇನೆ ನಾನು. ಒಬ್ರು ಹೇಳ್ತೀರಿ ದಲಿತ ಅನ್ನೋ ಹೆಸರನ್ನ ಪದಪ್ರಯೋಗ ಮಾಡಬೇಡಿ ಅಂತ ಹೇಳ್ತೀರಿ. ಬಿಡ್ರಿ, ತಡೀರಿ ಸ್ವಾಮಿ, ಒಳ್ಳೆ ಕಥೆ ಆಯ್ತಲ್ಲ. ಒಂದ್ ನಿಮಿಷ ತಡೀರಿ, ಮಾತಾಡಕ್ ಬಿಡ್ರಿ ಅಧ್ಯಕ್ಷ. ನಾನು ಮಾತಾಡಕ್ಕೆ ಅವಕಾಶ ಕೊಡಿ. ವಿವರಣೆ ಕೊಟ್ಟಿದ್ದಾರೆ, ಅದರಿಂದ ಏನ್ ಪ್ರಯೋಜನ? ಅಲ್ಲ, ನೀವೇ ಮಾಡಿದ್ರೆ ಹೆಂಗ? ಈಗ ಮಾತಾಡೋದು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿದೆ ಅಂತ ಹೇಳಿ ಜಗಜ್ಜಾಹೀರಾಗಿದೆ. ಈ ಸರ್ಕಾರ ಎಂತದ್ದು ಅಂತೇಳಿ ನಾನು ನೋವಿನಿಂದ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಈ ಹಿಂದೆ ರೌಡಿಗಳಿಗೆ ಇನ್ಯಾರಿಗೂ ಕೊಲೆ ಮಾಡಬೇಕು ಅಂತ ಹೇಳಿದ್ರೆ ರೌಡಿಗಳನ್ನು ಉಪಯೋಗ ಮಾಡ್ಕೊಂಡು ಕೊಡ್ತಾ ಇದ್ರು, ಅವರಿಗೆ ವಿಳೈ ಕೊಡ್ತಾ ಇದ್ರು, ಸುಪಾರಿ ಕೊಡ್ತಾ ಇದ್ರು. ಇವತ್ತು ಸರ್ಕಾರನೇ ಸುಪಾರಿ ಕೊಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ನ್ಯಾಯನ ಅನ್ಯಾಯನ ಕೇಳಿದ್ರೆ, ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಹೇಳಿದ್ರೆ ನ್ಯಾಯನ ಅನ್ಯಾಯನ ನೀವೇ ಹೇಳಿ ನೋಡಿ ಅಧ್ಯಕ್ಷರೇ. ಇಲ್ಲಿ ಬೇರೆ ಯಾರು
ಅಲ್ಲ ಕೊಲೆ ಮಾಡಿರೋದು. ಸರ್ಕಾರ ಯಾವ ರೀತಿ ಯಾಕೆ ಅಂತ ಹೇಳ್ತೀನಿ ನಾನು. ಸರ್ಕಾರದ ಮೇಲೆ ಸುಪಾರಿ ತಗೊಂತದೆ. ಯಾಕೆ ಅಂತ ನಾನು ಹೇಳ್ತೇನೆ. ನಿಮ್ಮ ಬಿಜೆಪಿ ಸರ್ಕಾರ ಇಡಿ ನೋಡಿ, ನಾನು ಮಾತಾಡ್ತಾ ಇದ್ದೇನೆ. ಸರ್ಕಾರದ ಮೇಲೆ ಕೇಳ್ತಾ ಇದೀರಾ? ಸರ್ಕಾರದ ಮೇಲೆ ಕೇಳ್ತಾ ಇದ್ದೀರಾ? ಸರ್ಕಾರದ ಮೇಲೆ ಕೇಳ್ತಾ ಇದ್ದೀರಾ? ಸುಮ್ಮನೆ ಅವ್ರು ಹೇಳ್ತಾರೆ ಬಿಡಿ, ಅವ್ರಿಗೆ ನೀವು ಹೇಳಕ್ಕಾಗಿಲ್ಲ, ಅವ್ರು ಹೇಳ್ತಾರೆ ಕರೆಕ್ಟ್ ಆಗಿ ಹೇಳ್ತಾರೆ. ತೆಗಿಬೇಕಾಗ್ತದೆ. ಅಧ್ಯಕ್ಷರೇ, ಸರ್ಕಾರ ಸುಮ್ಮನೆ ಮಾಡಿ. ಅಧ್ಯಕ್ಷರೇ, ಸರ್ಕಾರ ಸುಪಾರಿ ಕೊಟ್ಟಿದ್ದಾರೆ. ಮಾತಾಡಕತ್ತಾರ ಅವ್ರಿಗೆ 10 ನಿಮಿಷ ಮುಗಿಸ್ತಾರೆ. ಅಧ್ಯಕ್ಷ ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳ್ತಿದ್ದಾರೆ ಅವ್ರು. ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಲ್ಲ. ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಲ್ಲ. ಅಲ್ಲೆಲ್ಲೂ ಕೂಡ ಸರ್ಕಾರದ ಬಗ್ಗೆ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಇಲ್ಲ. ಕೂತ್ಕೊಳ್ರಿ, ಅವರೇ ಶಿವಮೊಗ್ಗದವ್ರು ಹೇಳಿ ಅದನ್ನ. ಕೂತ್ಕೊಳ್ರಿ. ಅಧ್ಯಕ್ಷರೇ, ಅದಕ್ಕೆ ಹೇಳ್ತಾ ಇದ್ದೀನಿ ನರೇಂದ್ರ ಸ್ವಾಮಿ ಅವರೇ. ಅಧ್ಯಕ್ಷರೇ, ಒಂದ್ ಸ್ವಲ್ಪ ಈ ಕಡೆ ನೋಡಿ. ಶಿವಮೊಗ್ಗದಲ್ಲಿ ನಡೆದಿರುವಂತ ಕೊಲೆ ಒಂದ್ ನಿಮಿಷ ನೀವು ಅವನು ಆತ್ಮಹತ್ಯೆ ಮಾಡ್ಕೊಂಡಿರಬಹುದು. ಒಂದ್ ನಿಮಿಷ ಈ ಕಡೆ ಕೇಳಿ. ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರೇರಣೆ ಕೊಟ್ಟಿರೋದು ಈ ದಲಿತ ವಿರೋಧಿ ಸರ್ಕಾರ. ಒಂದೇ ನಿಮಿಷ ಒಂದ್ ನಿಮಿಷ ತಡ್ರಿ, ಹೇಳ್ರಿ. ಅಧ್ಯಕ್ಷರೇ, ನಾವು ಯಾವಾಗಲೂ ಎದ್ದು ನಿಂತರೆ ಏನಾದರೂ ಒಂದು ಪಾಯಿಂಟ್ ಆಫ್ ಆರ್ಡರ್ ಮೇಲೆ ಎದ್ದು ನಿಂತು ಕೂತೇನೆ. ನೀವು ನಿಯಮ 69 ಅಡಿಯಲ್ಲಿ ಇದನ್ನ ಚರ್ಚೆಗೆ ತೆಗೆದುಕೊಂಡಿದ್ದೀರಿ. ಹೌದು, ಕಾಲ ನಿಗದಿ ಮಾಡಿದ್ದೀರಿ. ಇವತ್ತು 3 ದಿವಸ ಆಯ್ತು. ಅದಕ್ಕೆ ಬೇರೆಯವ್ರ ಎಲ್ಲ ಲೀಡರ್ಸ್ ಆಫ್ ದ ಅಪೋಸಿಷನ್ ಏನ್ ಮಾತಾಡಬೇಕು ಮಾತಾಡಿದ್ದಾರೆ. ಬೇಗ ಮುಖ್ಯಮಂತ್ರಿ ಅವ್ರದ್ದು ಅದಕ್ಕೆ ಉತ್ತರ ಕೊಡ್ತಾರೆ. ಮುಗಿಸ್ರಿ ಇದನ್ನ ಏನು ಎಂತ ತೌಡ್ ಕೊಟ್ಟು ಕೆಲಸ ಮಾಡಕ್ ಕೂತೀವೋ ಇಲ್ಲಿ, ಬೇರೆ ಏನು ಕೆಲಸ ಇಲ್ಲ ನಮಗೆ. ಏನ್ ಸ್ವಾಮಿ ಇದು? ಆಮೇಲೆ ಅವರು ಸುಪಾರಿ ಕೊಡುತ್ತೆ ಸರ್ಕಾರ ಅಂತ ಹೇಳ್ತಾರೆ, ನೀವು ಅದನ್ನ ಒಪ್ತೀರಾ? ಸತ್ಯ ಏನ್ ಭಾಷಣ ಇದು? ಟೀಕೆ ಮಾಡೋದು ಈ ಭಾಷೆಗಳನ್ನು ಅವ್ರು ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ. ಅವ್ರು ಹೇಳ್ತಾ ಯಾವ ಮಿತಿ ಇದೆ, ಯಾವ ಪರಿಸ್ಥಿತಿ ಬಂದಿದೆ ಅನ್ನೋದ್ರ ಬಗ್ಗೆ ಅವ್ರು ಬೆಳಕು ಚೆಲ್ತಾ ಇದ್ದಾರೆ. ಎಲ್ಲದಕ್ಕೂ ಮಾತಾಡಬಾರ್ದು. ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದಾರ. ಕೂರ್ಸಿ. ನರೇಂದ್ರ ಸ್ವಾಮಿ ಅವರ ನಮ್ಮ ಸರ್ಕಾರದಲ್ಲಿ ಪ್ರವೃತ್ತಿ ಇಲ್ಲ ಅಂದ್ರೆ ನಿಮ್ಮ ಸರ್ಕಾರದಲ್ಲಿ ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ. ನಮ್ಮ ಸರ್ಕಾರ ಇದ್ರು ನಮ್ಮ ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ. ಸರ್ಕಾರಿ ವ್ಯವಸ್ಥೆ ಉತ್ತರ ಕೊಡ್ತಾರೆ. ಅವ್ರ ಮುಗಿದ ತಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷರನ್ನ ಹೇಳುವಂತದ್ದು ತಾತ್ಪರ್ಯ. ಓಕೆ ನೋಡಿ, ಇಲ್ಲಿ ಎಲ್ಲಾ ಸದಸ್ಯರು ಇಲ್ಲೇನ್ ಕೂತೀವಿ, ಬಹಳ ಜವಾಬ್ದಾರಿಯಾಗಿರ್ತಕ್ಕಂತಹ ಸದಸ್ಯರು ಬಂದಿದ್ದೇವೆ. ಇಲ್ಲಿ ಹರಟೆ ಹೊಡ್ಯಕ್ ಬಂದಿಲ್ಲ. ತನಿಖೆ ನಡೀತಾ ಇದೆ. ಏನ್ ಯಾರಿಗೆ ಶಿಕ್ಷೆ ಆಗ್ಬೇಕಾಗುತ್ತೆ ಹೋಮ್ ಮಿನಿಸ್ಟರ್ ಮುಖ್ಯಮಂತ್ರಿ ಅದಕ್ಕೆ ಉತ್ತರ ಕೊಡ್ತಾರೆ. ಹೋಮ್ ಮಿನಿಸ್ಟರ್ ಆಗಿದ್ರು ಸುಪಾರಿ ಅನ್ನೋದು ಮನಸ್ಸು ಬಿಚ್ಚಿದಂಗೆ ಇದನ್ನ ರಾಜಕಾರಣ ಮಾಡ್ತಾ ಕೊಟ್ಟಿದ್ರು ಕೂತ್ಕೊಳ್ಳೋದು ಇಲ್ಲಿ. ಹೇಳಿ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಸಚಿವರಾಗಿದ್ದವ್ರು ಹೇಳಿ ಅದನ್ನ ಒಪ್ಕೊತೀನಿ ಅಂತ. ಬೇರೆ ಏನಾಗಿದೆ? ಬೇರೆ ಪದ ಹೇಳಿ. ಒಂದು ವರ್ಷದಲ್ಲಿ ನೋಡ್ಲಿಲ್ಲ. ಯಾವ್ದು ಸಂತೋಷ ಆಗುತ್ತೆ ಆ ಪದನೇ ಹೇಳಪ್ಪ. ನಿನಗೆ ಯಾವ್ದು ಖುಷಿ ಆಗುತ್ತೆ ಆ ಪದನೇ ಹೇಳ. ಮುಗಿಸ್ತೀರಿ ನೀವು. ನಿನಗೆ ಬ್ಯಾಡ ಕೈ ಮುಗಿ ಕೂತ್ಕೊಳ್ಳಿ ದಯವಿಟ್ಟು. ಈ ಕಡೆ ನೋಡಿ. ಮಾನ್ಯ ಅಧ್ಯಕ್ಷರೇ, ಅನ್ಪಾರ್ಲಿಮೆಂಟ್ ವರ್ಡ್ ಅಲ್ಲ ಅಂತ ಹೇಳಿ ಹೇಳಿದ್ದಾರೆ. ಅನ್ಪಾರ್ಲಿಮೆಂಟ್ ವರ್ಡ್ ಆದ್ರೆ ತೆಗೆದಾಕ್ಲಿ. ನೀವು ಪದೇ ಹೇಳ್ತಾ ಇದ್ದೀರಿ. ಅಲ್ಲ, ಮನೋವಾದ ಮನುಸ್ಮೃತಿ ನಿಮ್ಮ ಆಚರಣೆ. ನೋಡಿ, ಧರ್ಮಗ್ರಂಥ ನೀವು ನಿಮ್ಗೆ ಯಾವ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಬೇಕು ನಿಮ್ಗೆಲ್ಲ. ಇವರು ಆ ಸಮುದಾಯದಿಂದ ಬಂದಿರ್ತಕ್ಕಂಥ ಇವ್ರಿಗೆ ಏನಾಗಿದೆ ಗೊತ್ತಿಲ್ಲ. ಮಾದಿಗ ಅಂತ ಉಪಯೋಗಿಸಿ ನಿಮ್ಮ ಸಂಘಟನೆ ಮಾಡ್ತಾ ಇದ್ದಾರೆ. ಜಾತಿ ಮತ್ತೆ ಸಂಘರ್ಷ ಇಟ್ಟಿಲ್ಲ, ಅವ್ರಿಗೆ ಮೀಸಲಾತಿ ಕೊಡ್ತಾ ಇಲ್ಲ. ಒಂದ್ ಕಡೆ ಸಂಘಟನೆ
ವಿಷಯದಲ್ಲಿ ಅದನ್ನ ಬಿಟ್ಬಿಡ್ತೀವಿ ಇಲ್ಲಿ ದಲಿತ ಅಂತಕ್ಕಂಥದ್ದನ್ನ ಅದನ್ನ ಎಲ್ಲರೂ ಆಯ್ತು ಬಿಡು ಬೊಮ್ಮಣ್ಣ. ಬೊಮ್ಮಣ್ಣ, ಆಯ್ತು ಬಿಡು ಬೊಮ್ಮಣ್ಣ. ಆಯ್ತು ಬಿಡು. ಪದಪ್ರಯೋಗಗಳ ಬಗ್ಗೆ ನಿಮ್ ಸದಸ್ಯರಿಗೆ ಕೊಡಿ ಮೊದಲು. ಎಲ್ಲರಿಗಿಂತ ಅವರೇ ಜಾಸ್ತಿ ಮಾತಾಡಿರೋದು. ಎಲ್ಲರಿಗಿಂತ ನೀವು ಜಾಸ್ತಿ. ನಾನು ಅದಕ್ಕೆ ಹೇಳಿದೆ, ತಾವ್ ಮಾತಾಡ್ರಿ, ಯಾವ 3 ತನಿಖಾ ಸಂಸ್ಥೆಗಳು ಮಾತಾಡ್ರಿ. ಯಾವ 3 ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸ್ತಾ ಇದೆ, ಆ ತನಿಖೆಗೆ ಅಡ್ಡ ಬರುವಂತ ಸಂಗತಿಗಳನ್ನ ನಾನು ಮಾತಾಡ್ತಾ ಇಲ್ಲ. ಚನ್ನೋಣ ಒಂದ್ ನಿಮಿಷ ಇರು, ಒಂದ್ ನಿಮಿಷ ಚನ್ನೋರೆ, ಒಂದ್ ನಿಮಿಷ. ಏನ್ ಸರ್ ಸಭಾಧ್ಯಕ್ಷರೇ, ಈ ಸುಪಾರಿ ಅಂದ್ರೆ ಏನು? ಅದನ್ನ ತೆಗೆಸಾಕಿ ಅಲ್ಲ, ಏನ್ ಸುಪಾರಿ ಅಂದ್ರೆ ಏನು ಹಾಕ್ಸಿದವಿ. ನಮ್ಗೆ ಅರ್ಥ ಆಗಿಲ್ಲ. ಏನ್ ಸುಪಾರಿ ಅಂದ್ರೆ ಏನು? ಇನ್ನು ಸ್ಟಾರ್ಟ್ ಮಾಡಿದಷ್ಟೇ ಏನು ಅಂತ ಹೇಳ್ತಾರೆ. ಇದು ಪಾರ್ಲಿಮೆಂಟ್ರಿ ಅದನ್ನು ಉತ್ತರ ಕೊಡ್ಲಿಕ್ಕೆ ನಾನು ಕೇಳ್ತಾ ಇರೋದು, ಪಾರ್ಲಿಮೆಂಟ್ ಸನ್ಮಾನ್ಯ ಸುಪಾರಿ ಅಂದ್ರೆ ಏನು? ಅದಕ್ಕೆ ಡೆಫಿನಿಷನ್ ಕೊಡ್ಬೇಕು ಫಸ್ಟ್. ವಾಟ್ ಈಸ್ ಸುಪಾರಿ? ಸುಮ್ಮನೆ ಮನ್ಸಿಗೆ ಬಂದು ಮಾತಾಡ್ತಾ ಇದ್ದಾರೆ. ಯಾರು ಮುಂದೆ ಮಾತಾಡ್ತಾರೆ? ಈ ಚರ್ಚೆ ಹೋಗ್ಬಾರ್ದು. ನೀವು ಮುಂಚೆ ಬಂದು ಮಾತಾಡ್ತಾರೆ, ನಾನಲ್ಲ. ನಾನು ಜ್ಞಾನ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಸುಪಾರಿ. ನಾನು ಈ ಸಭಾ ಸದಸ್ಯನ ಕೇಳ್ತಾ ಇದ್ದೀನಿ, ನನ್ನ ಹಕ್ಕು ಅದು. ಸುಪಾರಿ ಅಂದ್ರೆ ಏನು ಅಂತ ಕೇಳ್ತಾ ಇದ್ದೀನಿ ಅಷ್ಟೇನೆ. ಏನ್ ಇದ್ರಲ್ಲಿ ಏನು ತಪ್ಪೇನೈತೆ? ನೋಡಿ, ಪದೇ ಪದೇ ಪಾರ್ಲಿಮೆಂಟ್ ಈ ರೀತಿ ಡಿಸ್ಟರ್ಬ್ ಮಾಡಿ ಅಷ್ಟೇ, ಬೇರೆ ಏನಿಲ್ಲ. ನನಗೆ ಜ್ಞಾನ ಇಲ್ಲ, ಇನ್ನು ನಿಮ್ಗಿಲ್ಲ ಅಷ್ಟೇನೆ. ಸಚಿವರೇ, ಅದರ ಬಗ್ಗೆ ಈಗಾಗಲೇ ಯಾರು? ಆಗಿದೆ. ನಾನು ಅದಕ್ಕೆ ಕೇಳ್ತಾ ಇರೋದು. ನಾನು ಅದಕ್ಕೆ ಸರ್, ನಾನು ಏಕವಚನದಲ್ಲಿ ಎಲ್ಲೆಲ್ಲೋ ಹೋಗ್ಬೇಡಿ. ನಾನು ಅತ್ಯಂತ ಗೌರವಯುತವಾಗಿ ಕೇಳ್ತಾ ಇದ್ದೀನಿ. ವಯಸ್ಸಿನಲ್ಲಿ ದೊಡ್ಡವರು ನೀವು ಸುಮ್ನೆ ನೀವೆಲ್ಲ ಡೈವರ್ಷನ್ ಕೊಡಬೇಡಿ. ನಾನು ಅತ್ಯಂತ ಗೌರವಯುತವಾಗಿ ನೀವು ಸುಮ್ನೆ ಅಡ್ಡ ಬರಬೇಡಿ. ಕೇಳ್ತಾ ಇದ್ದೀನಿ, ಜ್ಞಾನೇಂದ್ರ ಸಾಹೇಬ್ರಿಗೂ ಕೇಳ್ತೀನಿ, ಚಿನ್ನುವರ್ಗೂ ಕೇಳ್ತೀನಿ. ಸುಪಾರಿ ಅಂದ್ರೆ ಏನು? ಕೇಳಿ ಸರ್, ಅದೇನು ಅಂತ. ಯಾವ್ದು ಬಾಂಬೆ ಭಾಷೆ? ಯಾವ್ದು ಬಾಂಬೆ ಭಾಷೆ? ಯಾವ್ದು? ವಾಟ್ ಇಸ್